is not possible. You have targeted the Prime Minister directly, sir. They are trying. Yeah, they have tried already. Some of our Shivalli they have tried. Anil, the Agriculture, Anil they have tried. See, they have tried some people, but they have failed. They are offering huge money. You tell. ಅಲ್ಲ ನೀವು ಪ್ರಧಾನಿ ಅವರಿಗೆ ಟ್ವೀಟ್ ಕೂಡ ಮಾಡಿದ್ರಿ ಇವತ್ತು. Who met Pradhan Mantri? This government, ಅವರು ಡೇ ಒನ್ ಇಂದ ಇದನ್ನ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಆಸೆ ಆಮಿಷಗಳನ್ನ ನಮ್ಮ MLA-ಗಳಿಗೆ ತೋರಿಸ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ MLA ವಿಲ್ ಕ್ರಾಸ್ ಓವರ್ ಟು ಬಿಜೆಪಿ. ಅವರ್ MLAs ವಿಲ್ ನಾಟ್ ಕ್ರಾಸ್ ಓವರ್ ಟು ಬಿಜೆಪಿ. ಅವ್ರಿಗೆ ಅಲ್ಲಿ ಹೋಗಿರ್ಬೋದು ಅಂತ ಇಟ್ಕೊಳ್ಳೋಣ ಮುಂಬೈಗೆ. ಇಟ್ ಡಸ್ ಮೀನ್ ದಟ್ ಅವ್ರು ಬಿಜೆಪಿ ಮಾತು ಕೇಳ್ತಾರೆ ಅಂತ ಯಾಕೆ ಹೇಳ್ತೀರಿ? ಅಲ್ಲಪ್ಪ, ಅವ್ರು ಯಾರ ಜೊತೆಲಿ ಇದು ಬಿಟ್ಟ ತಕ್ಷಣ ಅವರು ಬಿಜೆಪಿ ಅವ್ರ ಮಾತಿಗೆ ಕೇಳ್ತಾರ ಅಂತ ಹೆಂಗೆ? ಇಲ್ಲಿ ಯಾವ ಸಭೆ ಇಲ್ಲ, ನೀವೆಲ್ಲ ಇದು ಹೇಳ್ತಿರಲ್ಲ, ಇದನ್ನೇ ಚರ್ಚೆ ಮಾಡಿದ್ದೀವಿ. ಇಲ್ಲ, ನನಗೆ ಸಿಕ್ಕಿಲ್ಲ. ಸುಮ್ಮನೆ ಇಲ್ಲಿರೋದ್ರಲ್ಲಿ ಯಾಕೆ ಹೇಳ್ತೀರಿ ಪಾಪ? ಎಷ್ಟು ಜನ ಶಾಸಕರು ಸಂಪರ್ಕ ಸಿಕ್ಕಿಲ್ಲ ಸರ್? ಇಲ್ಲ, ಅದೇ ರಮೇಶ, ನಾಗೇಂದ್ರ, 2-3 ಜನ ಅಷ್ಟೇ. ಸರ್, ಇಬ್ರು ಪಕ್ಷೇತರ ಇಬ್ರು ಸೇರಿದಂತೆ 6 ಜನ ಬಿಜೆಪಿಯವ್ರ ಜೊತೆಗಿದ್ದಾರೆ ಈಗ ಅನ್ನುವಂತ ಮಾಹಿತಿ ಇದೆ ಸರ್. ಎಲ್ಲ ಮಾಹಿತಿಗಳಷ್ಟೇ, ಆ ಊಹಾಪೋಹಗಳು, ಯಾವುದು ಖಚಿತವಾದಂತ ಏನೂ ಇಲ್ಲ. ಇದು ಸಿದ್ದರಾಮಯ್ಯ ಅವರು ಆಡಿದಂತಹ ಮಾತು. ಎಲ್ಲವೂ ಕೂಡ ಊಹಾಪೋಹ. ಆದರೆ ಸಿಗದೇ ಇರುವಂತಹ, ಸಂಪರ್ಕಕ್ಕೆ ಸಿಗದೆ ನಾಟ್ ರೀಚೇಬಲ್ ಆಗಿದ್ದಂಥ ಒಂದಷ್ಟು ಶಾಸಕರ ಹೆಸರನ್ನು ಕೂಡ ಹೇಳ್ತಾ ಇದ್ರು. ಬಳ್ಳಾರಿಯ ನಾಗೇಂದ್ರ, ಮತ್ತೊಬ್ಬರ ಹೆಸರನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು ಸಿದ್ದರಾಮಯ್ಯ. ಹೋಗಿದ್ರು ಇಟ್ಕೊಳ್ಳೋಣ, ಹೋಗಿರ್ಬೋದು, ಆದರೆ ಅವ್ರು ಬಿಜೆಪಿ ಅವ್ರು ಮಾತು ಕೇಳ್ತಾರೆ ಅಂತ ಯಾಕೆ ಹೇಳ್ತೀರಿ? ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಕೂಡ ಇಲ್ಲ, ಹೋಗಿದ್ದಾರೆ ಒಂದಷ್ಟು ಜನ ಮುಂಬೈಗೆ ಅನ್ನುವಂಥದ್ದೇನಾದರೂ ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ದಾರೆ ಈ ಮಾತಿನ ಮೂಲಕ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಿನ್ನೆಯಿಂದ ಅಲ್ಲ, ಬಿಜೆಪಿ ಡೇ ಒನ್ನಿಂದಲೇ ಈ ಸರ್ಕಾರವನ್ನು ಅಭದ್ರಗೊಳಿಸೋದಕ್ಕೆ ಅಥವಾ ಸರ್ಕಾರವನ್ನು ಕೆಡುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಅದರಲ್ಲಿ ಅವರು ಸಫಲ ಆಗೋದಿಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಏನೋ ಯಾರೂ ಆತಂಕ ಪಡುವಂತಹ ಅಗತ್ಯವಿಲ್ಲ, ಯಾರೂ ಆತಂಕಕ್ಕೆ ಒಳಗಾಗುವಂತಹ ಅಗತ್ಯತೆ ಇಲ್ಲ, ಸರ್ಕಾರ ಸುಭದ್ರವಾಗಿದೆ. ನಮ್ಮ ಶಾಸಕರಿಗೆ ಬಿಜೆಪಿಯವರು ಆಮಿಷವನ್ನು ಒಡ್ತಾ ಇದ್ದಾರೆ, ಕಾಂಗ್ರೆಸ್ನ ಶಾಸಕರಿಗೆ ಬಿಜೆಪಿಯವರು ಆಮಿಷವನ್ನು ಒಡ್ತಾ ಇದ್ದಾರೆ. ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದು. ನಮ್ಮ ಪಕ್ಷದ ಶಾಸಕರು ಬಿಜೆಪಿ ಪಕ್ಷಕ್ಕೆ ಹೋಗೋದಿಲ್ಲ, ಇಲ್ಲಿರುವಂತಹ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಪಕ್ಷಕ್ಕೆ ಹೋಗೋದಿಲ್ಲ, ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಒಂದೊಮ್ಮೆ ಏನಾದರೂ ಅಸಮಾಧಾನ ಇದ್ದೋ ಅಥವಾ ಮತ್ತೊಂದು ಮಗದೊಂದು ಅಂತ ಮುಂಬೈಗೆ ಹೋಗಿದ್ರು ಕೂಡ ಅವರು ಬಿಜೆಪಿಯವರ ಮಾತು ಯಾಕೆ ಕೇಳ್ತಾರೆ? ಹೋಗಿರ್ಬೋದು, ಹೋದಂಥವ್ರು ಇವ್ರ ಮಾತು ಯಾಕೆ ಕೇಳ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಒಂದಷ್ಟು ಶಾಸಕರ ವಿಚಾರವನ್ನು ಕೂಡ, ಒಂದಷ್ಟು ಶಾಸಕರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿ ಯಾವ್ಯಾವ ಶಾಸಕರು ಸಂಪರ್ಕಕ್ಕೆ ಸಿಗ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಏನೋ 2 ಪಕ್ಷೇತರ ಶಾಸಕರು, 6 ಜನ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆನ ಕೇಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಅಲ್ಲಿಂದ ಹೋಗ್ತಾರೆ. ಎಲ್ಲವೂ ಕೂಡ ಊಹಾಪೋಹ, ಅಂಥದ್ದಕ್ಕೆಲ್ಲ ಉತ್ತರ ನಾನು ಯಾಕೆ ಕೊಡಬೇಕು? ಕೇವಲ ಅದು ಮಾಹಿತಿಯೇ ವಿನಃ ಅದು ಖಚಿತವಾದಂಥ ಮಾಹಿತಿ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೊಂಡು ಅಲ್ಲಿಂದ ಸಿದ್ದರಾಮಯ್ಯನವರು ತೆರಳಿದ್ರು. ಯಾವುದೇ ಆತಂಕಕ್ಕೆ ಅವಕಾಶ ಇಲ್ಲ, ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಸರ್ಕಾರ ಸುಭದ್ರವಾಗಿದೆ. ಬಿಜೆಪಿಯವರು ಇದು ನಾಟ್ ದಿ ಫಸ್ಟ್ ಟೈಮ್ ದೇ ಆರ್ ಟ್ರೈಯಿಂಗ್ ಟು ಟಾಪಲ್ ದಿಸ್ ಗೌರ್ಮೆಂಟ್. ಅವರು ಡೇ ಒನ್ನಿಂದ ಇದನ್ನು ಪ್ರಯತ್ನ ಮಾಡ್ತಲೇ ಇದ್ದಾರೆ. ಆಸೆ ಆಮಿಷಗಳನ್ನು ನಮ್ಮ MLA-ಗಳಿಗೆ ತೋರಿಸ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ MLA ವಿಲ್ ಕ್ರಾಸ್ ಓವರ್ ಟು ಬಿಜೆಪಿ. ಅವರ್ MLAs ವಿಲ್ ನಾಟ್ ಕ್ರಾಸ್ ಓವರ್ ಟು ಬಿಜೆಪಿ. ಅವ್ರಿಗೆ ಅಲ್ಲಿ ಹೋಗಿರ್ಬೋದು ಅಂತ ಇಟ್ಕೊಳ್ಳೋಣ ಮುಂಬೈಗೆ. ಇಟ್ ಡಸ್ ಮೀನ್ ದಟ್ ಅವ್ರು ಬಿಜೆಪಿ ಮಾತು ಕೇಳ್ತಾರೆ ಅಂತ ಯಾಕೆ ಹೇಳ್ತೀರಿ? ಅಲ್ಲಪ್ಪ, ಅವ್ರು ಯಾರ ಜೊತೆಲಿ ಇದು ಬಿಟ್ಟ ತಕ್ಷಣ ಅವರು ಬಿಜೆಪಿ ಅವ್ರ ಮಾತಿಗೆ ಕೇಳ್ತಾರ ಅಂತ ಹೆಂಗೆ? ಇಲ್ಲಿ ಯಾವ ಸಭೆ
ಇಲ್ಲ ಇದು ನೀವೆಲ್ಲ ಇದು ಹೇಳ್ತಿದ್ರಲ್ಲ ಇದನ್ನೇ ಚರ್ಚೆ ಮಾಡಿದ್ದೀವಿ. ಸರ್, ಈಗ ರಮೇಶ್ ಜಾರಕಿಹೊಳಿ ಸಂಪರ್ಕ ಸಿಕ್ಕಿದೆ ಸರ್. ರಮೇಶ್ ಜಾರಕಿಹೊಳಿ ಇಲ್ಲ ನನಗೆ ಸಿಕ್ಕಿಲ್ಲ. ಸುಮ್ಮನೆ ಇಲ್ಲೇ ಯಾಕೆ ಹೇಳ್ತೀರಿ ಪಾಪ. ಸರ್, ಈಗ ಎಷ್ಟು ಜನ ಶಾಸಕರು ಸಂಪರ್ಕ ಸಿಕ್ತಿಲ್ಲ ಸರ್? ನಾಟ್ ರೀಚಬಲ್ ಆಗೋದು ಯಾರು ಕಾಂಗ್ರೆಸ್ ಶಾಸಕರು. ಇಲ್ಲ, ಅದೇ ರಮೇಶ, ನಾಗೇಂದ್ರ, 2-3 ಜನ ಅಷ್ಟೇ. ಸರ್ ಇಬ್ರು ಪಕ್ಷೇತರ ಇಬ್ರು ಸೇರಿದಂತೆ 6 ಜನ ಬಿಜೆಪಿ ಅವ್ರ ಜೊತೆಗಿದ್ದಾರೆ ಈಗ ಅನ್ನುವಂತ ಮಾಹಿತಿ ಇದೆ ಸರ್. ಎಲ್ಲ ಮಾಹಿತಿಗಳಷ್ಟೇ, ಆ ಊಹಾಪೋಹಗಳು.